ದಿನ ಈ ಸತ್ಯಾಗ್ರಹ ಪ್ರಾರಂಭ ಆಗಿದೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಸತ್ಯಾಗ್ರಹ ಪ್ರಾರಂಭ ಆಗಿದ್ದು, ಯಾವುದೇ ಸಂದರ್ಭ ಬಂದರೂ ಸಹ ಧಾರವಾಡದ ಮಹಾನಗರ ಪಾಲಿಕೆಯ ಏನು ರಾಜ್ಯಪಾಲರ ಮುಂದೆ ಸಹಿಗಾಗಿದೆ, ಅದು ಪರಿಪೂರ್ಣವಾಗಿ ಅವರು ಸಹಿ ಹಾಕಿ ನೋಟಿಫಿಕೇಷನ್ನು ಅಧಿಸೂಚನೆ ಹೊರಗೆ ಬರುವವರೆಗೆ ಈ ಸತ್ಯಾಗ್ರಹವನ್ನು ಕೈ ಬಿಡುವ ಪ್ರಶ್ನೆ ಇಲ್ಲ. ಅದಕ್ಕೆ ಗೌರವಾನ್ವಿತ ರಾಜ್ಯಪಾಲರನ್ನು ಎಲ್ಲ ಹೋರಾಟಗಾರರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ, ಕೂಡಲೇ ತಾವು ಅಂಕಿತವನ್ನು ಹಾಕಬೇಕು. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ಜವಾಬ್ದಾರಿ ಸಹ ಇದೆ ಇದರಲ್ಲಿ. ಮೊನ್ನೆ ಸಂತೋಷದ ವಿಷಯ, ಈಗ ಇಲ್ಲಿಯ ಧಾರವಾಡ ಜಿಲ್ಲಾ ಸಚಿವರಾದ ಲಾಡ್ ಅವರು ಮೊನ್ನೆ ನಮ್ಮ ಹೋರಾಟಗಾರರೊಂದಿಗೆ ಚರ್ಚೆ ಮಾಡಿ ಅವ್ರು ಹೇಳಿದರು, ಸರ್ಕಾರ ನಿರ್ಧಾರವನ್ನು ಮಾಡಿದೆ, ಅದರ ಅಂತಿಮ ಇದು ಚೆಂಡು ಅವರಲ್ಲಿದೆ ಅಂಥೇಳಿ. ಅವರಲ್ಲಿದೆ, ಬಿ ಜೆ ಪಿಯವರು ಮಾಡಬೇಕು ಅಂದಾಗ ಬಿ ಜೆ ಪಿಯವರು ಮಾಡಬೇಕು, ಸರ್ಕಾರ ಸಹ 1 ವರ್ಷ ಆದರೂ ಸಹ ಮತ್ತೊಮ್ಮೆ ರಾಜ್ಯಪಾಲರನ್ನ ಕಂಡಬೇಕು ಅಂದಾಗ ಅವ್ರು ಹೇಳಿದರು, ಸರಿ ತಾವು ಹೋರಾಟಗಾರ ಹೇಳೋದು ಸರಿ, ಕೂಡಲೇ ನಾವು ಬೆಂಗಳೂರಿಗೆ ನಾಳೆ ಹೋಗಿ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ಪತ್ರವನ್ನು ಕಾಲಾವಕಾಶ ಕೊಡಲಿಕ್ಕೆ ಸರ್ಕಾರದ ವತಿಯಿಂದ ಗೌರವಾನ್ವಿತ ರಾಜ್ಯಪಾಲರಿಗೆ ಕೊಡ್ತೇವೆ, ಈ ಜವಾಬ್ದಾರಿಯನ್ನು ನಾವು ಮಾಡ್ತೇವೆ. ಅಷ್ಟೇ ಅಲ್ಲ, ಬಿ ಜೆ ಪಿಯವರು ಜವಾಬ್ದಾರಿಯುತವಾಗಿ ಕೇಂದ್ರ ಸಚಿವರು ಇದ್ದಾರೆ, MLA ಇದ್ದಾರೆ, ಬಿ ಜೆ ಪಿಯವರು ಕೇಂದ್ರದಲ್ಲಿದ್ದಾರೆ, ಗವರ್ನರ್ ಅವ್ರು ಹೇಳ್ದಂಗೆ ಕೇಳ್ತಾರ ಅಂಥೇಳಿ ಅವ್ರದ್ದು ಅಭಿಪ್ರಾಯ. ಆದರೆ ಯಾರ ಮಾತು ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ನಾವು ಹೋರಾಟಗಾರ ಪರವಾಗಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವ್ರನ್ನ, ಇಲ್ಲಿಯ MLA ಬಿ ಜೆ ಪಿ MLA ಆದ ಅರವಿಂದ್ ಅವ್ರನ್ನ, ಬೆಲ್ಲದವ್ರನ್ನ ಮತ್ತು ಎಲ್ಲ ಕಾರ್ಪೊರೇಟರ್ಗಳನ್ನು ವಿನಂತಿಯನ್ನು ಮಾಡ್ಕೊಳ್ತೇವೆ, ತಾವು ಬಂದು ಇಲ್ಲಿ ಭಾಗಿಯಾಗಬೇಕು. ತಮ್ಮ ಅನಿಸಿಕೆ ಅಲ್ಲ, ತಮ್ಮ ಪಕ್ಷದ ತೀರ್ಮಾನವನ್ನು ಹೇಳಬೇಕು. ಇದರ ಅವಶ್ಯಕತೆ ಇದೆ ಅಂತೇಳಿ ತಾವೇ ಪತ್ರವನ್ನು ಕೊಟ್ಟು ಒಪ್ಪಿಗೆಯನ್ನು ಕೊಟ್ಟಿರಿ. ಈಗ ವಿರೋಧವನ್ನು ಮಾಡ್ತೀರಿ ಅಂತ, ಅದಕ್ಕೆ ವಿರೋಧನ ಪಾರು ಗೊತ್ತಿಲ್ಲ ನಮಗೆ. ಹೋರಾಟಗಾರರಿಗೆ ಅಂತಿಮವಾಗಿ ಅದು ಸೂಚನೆ ಧಾರವಾಡದ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು ಅಂತ, ಅದಕ್ಕೆ ತಮ್ಮ ಸಹಕಾರ ಕೊಟ್ಟರೆ ಸರಿ, ಇಲ್ಲದೆ ಇದರ ಜನ ಎಚ್ಚೆತ್ತುಕೊಂಡು ತೀರ್ಮಾನವನ್ನು ಚುನಾವಣೆಯಲ್ಲಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲಿಕ್ಕೆ ದಶಕಗಳ ಹೋರಾಟ ಇವತ್ತು ಅಂತಿಮ ಹಂತದಲ್ಲಿ ಬಂದಿದೆ. ಈ ಹಿಂದೆ BJPಯ ಸಂಸದರಾದಂಥ ಪ್ರಹ್ಲಾದ್ ಜೋಶಿಯವರು, ಬೆಲ್ಲದವರು ರಾಜ್ಯ ಸರ್ಕಾರ ಅದನ್ನು ಘೋಷಣೆಯನ್ನು ಮಾಡಿದಾಗ ತಾವು ಬ್ಯಾನರ್ಗಳನ್ನು ಹಾಕ್ಕೊಂಡು ನಾವೇ ಮಾಡೇವೆ ಅಂತೇಳಿ ಬೊಬ್ಬೆಯನ್ನು ಇಟ್ಟಿದ್ದರು. ಆದರೆ ಇವತ್ತು ಅದೇ ಸಂಸದರು, ಅದೇ ಶಾಸಕರು ಇವತ್ತೇನು ಹೇಳ್ತಾ ಇದ್ದಾರೆ ಅಂದರೆ ಪಾಲಿಕೆ ಬೇಡ, ಧಾರವಾಡ ಪ್ರತ್ಯೇಕ ಪಾಲಿಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಇದರಲ್ಲಿ ಧಾರವಾಡದ ಜನತೆಯ ಒಂದು ಆಸೆ ಅಡಗಿದೆ. ಯಾಕಂದರೆ 10 ವರ್ಷದ ಹೋರಾಟದ ಫಲ ನಾವು ಇವತ್ತು ರಾಜ್ಯಪಾಲರ ಅಂಗಳಕ್ಕೆ ಒಯ್ಯಲಿಕ್ಕೆ ವಿಶೇಷವಾಗಿ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಇದಕ್ಕೆ ಕಾರಣ. ಯಾಕಂದರೆ ಹೋರಾಟಗಾರರನ್ನು ಹಿಡ್ಕೊಂಡು ಪ್ರತಿ ಹಂತದಲ್ಲೂ ಒಬ್ಬ ಸಣ್ಣ ಕಾರ್ಯಕರ್ತನಂತೆ DMC ಆಫೀಸಿಗೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಎಲ್ಲರೂ ಒಗ್ಗಟ್ಟಿನಿಂದ ಅದನ್ನು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಇವತ್ತು ರಾಜ್ಯಪಾಲರ ಅಂಗಳಕ್ಕೆ ಕಳಿಸಿದ್ದಾರೆ. ರಾಜ್ಯಪಾಲರ ಹತ್ತಿರ ಹೋಗಿ 11 ತಿಂಗಳಾಯಿತು, ಆದರೆ ಇವತ್ತು ಅವರು ಯಾವುದೇ ರೀತಿಯ ಮಾಡ್ತಾ ಇಲ್ಲ. ಅದರ ಹೋರಾಟಗಾರರು ಕೇಳಲಿಕ್ಕೆ ರಾಜ್ಯಪಾಲರ ಹತ್ರ ಹೋದಾಗ, ಇಲ್ಲ ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗ್ರಿ ಅಂದ್ರೆ ಅವ್ರನ್ನ ಭೇಟಿಯಾಗಿ ಬಂದ ಮೇಲೆ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರೆ, ಇದೆಲ್ಲ ಧಾರವಾಡ ಜನತೆ ಒಂದು ವಿಚಾರವನ್ನು ಮಾಡಬೇಕು. ಯಾಕಂದ್ರೆ ಧಾರವಾಡದ ಒಗ್ಗಟ್ಟು ಅವ್ರಿಗೆ ಬೇಡ, ಧಾರವಾಡದ ಅಭಿವೃದ್ಧಿ ಅವ್ರಿಗೆ ಬೇಡ, ಅವ್ರಿಗೆ ಯಾವುದೇ ಬೇಡ, ಬರೀ ಕೇವಲ ಕ್ಷುಲ್ಲಕ ರಾಜಕಾರಣ ಬೇಕು ಅವರಿಗೆ. ಈ ಕ್ಷುಲ್ಲಕ ರಾಜಕಾರಣದಿಂದ ಇವತ್ತು ಧಾರವಾಡಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಅರವಿಂದ್ ಬೆಲ್ಲದವರು. ಧಾರವಾಡ ಜನತೆ ಇದನ್ನು ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಇದು ರಾಜ್ಯಪಾಲರು ಕೂಡಲೇ ಅಂಕಿತವನ್ನು ಹಾಕಿ ಧಾರವಾಡ ಮಹಾನಗರ ಪಾಲಿಕೆ ಘೋಷಣೆಯನ್ನು ಮಾಡಬೇಕು. ಇಲ್ಲದೆ ಹೋದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಕೂಡ ಮಾಡ್ತೇವೆ. ಅವರ ಮನೆಗಳ ಮುಂದೆ, ಬೆಲ್ಲದವ್ರ ಮನೆ ಮುಂದೆ ಹಾಗೂ ಪ್ರಹ್ಲಾದ್ ಜೋಶಿ ಅವ್ರ ಮನೆ ಮುಂದೆ ಅವರು ಉಗ್ರ ಹೋರಾಟವನ್ನು ಮಾಡ್ತೇವೆ. ಆದರೆ ಧಾರವಾಡದ BJP ಒಂದು ಮಹಾನಗರ ಪಾಲಿಕೆ ಸದಸ್ಯರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವೆಲ್ಲ ಮೊದಲ ಹೋರಾಟದಲ್ಲಿ ಭಾಗಿಯಾದವರು, ಯಾರ್ದೋ ಒಬ್ಬರ ಮಾತು ಕೇಳಿ ಇವತ್ತು ಧಾರವಾಡಕ್ಕೆ ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ. ಯಾವುದೋ ನಾಯಕ ನಿಮ್ಮನ್ನು ಆರಿಸ್ತಂದಿಲ್ಲ, ಬೆಲ್ಲದವ್ರು ಆರಿಸ್ತಂದಿಲ್ಲ ಅಥವಾ ಪ್ರಹ್ಲಾದ್ ಜೋಶಿ ಆರಿಸ್ತಂದಿಲ್ಲ, ಸಾಮಾನ್ಯ ಜನತೆ ನಿಮ್ಮನ್ನು ಆರಿಸ್ತಂದಾರ. ಇದನ್ನು ಎಚ್ಚರದಲ್ಲಿ ಇಟ್ಟುಕೊಂಡು ಪಕ್ಷಾತೀತವಾದ ಈ ಹೋರಾಟದ ವೇದಿಕೆಯಲ್ಲಿ ಬಂದು ಧಾರವಾಡಕ್ಕೆ ಅನ್ಯಾಯ ಆಗೋದನ್ನು ತಡಿಲಿಕ್ಕೆ, ಅಥವಾ ಧಾರವಾಡ ಜನತೆ ನಿಮ್ಮನ್ನು ಏನು ಆರಿಸಿ ಕಳಿಸಿದ್ದಾರೆ ಅವರಿಗೆ ಒಂದು
ಗೌರವವನ್ನು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಇದು ಅವಕಾಶ ಐತಿ. ಅದಕ್ಕೆ ಎಲ್ಲ BJP ಮಹಾನಗರ ಪಾಲಿಕೆ ಸದಸ್ಯರಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೇನೆ, ತಾವು ಕೂಡ ಈ ವೇದಿಕೆಯಲ್ಲಿ ಬಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೇನೆ. ಇವತ್ತು ಎರಡನೇ ಹಂತದ ಪ್ರತ್ಯೇಕ ಮಹಾನಗರ ಧಾರವಾಡನ್ನು ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನಾಗಬೇಕಂತಂದು ಹೋರಾಟ ಇವತ್ತಿನಿಂದ ನಮ್ಮ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಎಲ್ಲ ಹೋರಾಟ ಸಮಿತಿಯ ಸದಸ್ಯರಿಗೆ ಬೆಂಬಲ ನೀಡಲು ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಅನೇಕ ಕಾರ್ಯಕರ್ತರುಗಳು ಇವತ್ತು ನಿಜವಾಗ್ಲೂ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತೈತಿ. ಯಾಕೆಂದರೆ ಈ ಭಾಗದ ಪಾಲಿಕೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಕಳಿಸಿದಂಥ ಧಾರವಾಡ ಜನತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿರ್ಬೋದು, ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳಿರ್ಬೋದು, ಯಾರೂ ಅನ್ಯಾಯ ಮಾಡಲಿಲ್ಲ ಧಾರವಾಡದ ಜನತೆಗೆ. ಇವತ್ತು ಅನೇಕರು ಈ ಭಾಗದಿಂದ ಗೆದ್ದಂಥವ್ರು, ಶಾಸಕರಾದಂಥ ಅರವಿಂದ್ ಬೆಲ್ಲದ್ರವರು ಇರ್ಬೋದು, ಅನೇಕ ಮಹಾನಗರ ಪಾಲಿಕೆ ಸದಸ್ಯರುಗಳಿರ್ಬೋದು, ಈ ಭಾಗದಿಂದ ಗೆದ್ದು ಧಾರವಾಡ ಜನತೆಯಿಂದ ಗೆದ್ದು ಧಾರವಾಡ ಜನತೆಗೆ ಮೋಸ ಮಾಡುವಂಥ ಕೆಲಸ ಶಾಸಕರಾದಂಥ ಅರವಿಂದ್ ಬೆಲ್ಲದ್ರವರು ಇನ್ನೊಬ್ಬರು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಖಡಾಖಂಡಿತವಾಗಿ ಹೇಳ್ತೇವೆ, ಏನು ಈ ವೇದಿಕೆಗೆ ಯಾರು ಬರೋಂಗಿಲ್ಲ, ಏನು ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ಈ ವೇದಿಕೆ ಏನೈತಿ, ಈ ವೇದಿಕೆಗೆ ಯಾರು ಬರೋಂಗಿಲ್ಲ, ಅವರು ಧಾರವಾಡ ಜನತೆಗೆ ಮೋಸ ಮಾಡಾಕತ್ತಾರ, ಧಾರವಾಡ ಜನತೆಗೆ ದ್ರೋಹ ಮಾಡಾಕತ್ತಾರ ಅನ್ನುವಂಥ ಅರ್ಥ ಆಗ್ತೈತೆ. ಅದಕ್ಕೆ ಇನ್ನೊಮ್ಮೆ ಅವರಿಗೆ ನಾವು ಒತ್ತಾಯಿಸ್ತೇವೆ, ಮಹಾನಗರ ಪಾಲಿಕೆ ಏನು ಧಾರವಾಡ ಜನತೆ ಏನು 26 ವಾರ್ಡ್ಗಳಿದ್ದಾವೆ, 26 ವಾರ್ಡ್ಗಳಿಂದ ಗೆದ್ದಂಥ ನಮ್ಮ 11 ಸದಸ್ಯರುಗಳು ಈಗಾಗಲೇ ವೇದಿಕೆಗೆ ಬಂದಾರ. ಉಳಿದಂಥ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ವೇದಿಕೆಗೆ ಬರಬೇಕು. ಏನು ಧಾರವಾಡ ಭಾಗದ ಜನತೆ ಓಟ್ ಹಾಕಿ ಶಾಸಕರನ್ನಾಗಿ ಮಾಡಿದಂಥ ಅರವಿಂದ್ ಬೆಲ್ಲದವರು ಈ ವೇದಿಕೆಗೆ ಬರಬೇಕು, ಮತ್ತು ಸಂಸದರು ಕೂಡ ಈ ವೇದಿಕೆಗೆ ಬರಬೇಕು. ಈ ಹೋರಾಟಗಾರರ ಮತ್ತು ಈ ಧಾರವಾಡ ಜನತೆಯ ಏನು ಅವ್ರ ಬೇಡಿಕೆ ಐತಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಧಾರವಾಡ ಅಂತ, ಅದನ್ನು ಕೂಡಲೇ ಈಡೇರಿಸಬೇಕಂತ ಒತ್ತಾಯಿಸ್ತೇವೆ.